ವಾಹಿನಿ ಮೂಲಕ ಚಂದನ್ ಶೆಟ್ಟಿ ಅವ್ರಿಗೆ ಏನಾದರೂ ಹೇಳೋದಿದ್ರೆ ಏನು ಹೇಳ್ತೀರಿ ಅಂತ, ಮತ್ತೆ ಈ ಕೋರ್ಟ್ ಪ್ರೊಸೀಜರ್ ಏನಿದೆ ಅದು ಕೇಸ್ ಹಾಕೋದಾಗಿರ್ರಿ, ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ? ಅದೇ ಮೇಡಮ್, ಚಾನಲ್ಗೆ ಹೋಗ್ತಾಯಿ ನಾನೇನು ಸಾಂಗ್ ಕೊಟ್ಟಿದ್ದ ಚಾನಲ್ಗೆ ಹೋಗ್ತಾನೆ. ಅವರು ಬರೇಳಿದ್ರು ನನಗೆ, ನಮ್ಮ ಚಾನಲ್ ಅವರು ಅಲ್ಲಿ ಹೋಗ್ಬಿಟ್ಟು ಇವತ್ತು ಡಿಸೈಡ್ ಮಾಡ್ಕೊಂಡು ಇವತ್ತು ಕೊಡಬೇಕು ನಾಳೆ ಕೊಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಮೇಡಮ್. ಬಟ್ ಅವ್ರು ಒಂದು ಕಡೆ ಮಾತು ಹೇಳ್ತಾರೆ, ಅವರು ಫ್ಲಾಪ್ ಸಾಂಗ್ ತೊಗೊಂಡು ನಾನು ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಚಂದನ್ ಶೆಟ್ಟಿ ಅವರೇ, ನೀವು ಫ್ಲಾಪ್ ಆಗೇ ಬಂದಿರೋದು, ಫ್ಲಾಪ್ ಆಗಿ ಮಟ್ಟಕ್ಕೆ ಬಂದಿದ್ದೀರಾ. ಬಟ್ ನಾನು ಫ್ಲಾಪ್ ಆಗಿ ಆ ಮಟ್ಟಕ್ಕೆ ಬಂದರೂ ಕಾಪಿ ಅಂತೂ ಮಾಡೋಕ್ಕೋಗಲ್ಲ ಯಾವ ಸಾಂಗು. ಏನೋ ಒಂದು 2 ದಿನ ಕೂತ್ಕೊಂಡ್ರೆ ಆರಾಮಾಗಿ ಟ್ಯೂನ್ ಮಾಡ್ಬೋದು. ಇನ್ನೊಬ್ರು ಸಾಂಗ್ ಕದ್ದು ಮಾಡೋ ನಿಮ್ಗೆ ಅವಶ್ಯಕತೆ ಇರಲಿಲ್ಲ ಅಂತ ಹೇಳೋಕ್ಕೆ ಇಷ್ಟ. ಆಮೇಲೆ ಇನ್ನೊಂದು ಸರ್, ಕದ್ದು ಹೆಸರು ಮಾಡ್ಬೇಕು ಅನ್ನೋದು ಖಂಡಿತವಾಗ್ಲೂ ಏನಿಲ್ಲ ಸರ್. ಆ ಥರ ನಾವು ಮಾಡ್ಬೋದಿತ್ತು, ಬಟ್ ನಾವು ಮಾಡಿಲ್ಲ, ಕಷ್ಟ ಬಿದ್ದು ಮಾಡಿದ್ದೀವಿ. ನೆಕ್ಸ್ಟ್ ಸಾಂಗ್ ನಾನು ಮಾಡಿ ಫ್ಲಾಪ್ ಹೈಲೈಟ್ ಅಂತ ತೋರಿಸ್ತೀನಿ ಸರ್ ನಿಮಗೆ. ಸರ್, ಈ ಥರ ನಿಮ್ಮ ರ್ಯಾಪರ್ಗಳ ನಡುವೆ ಅವಾಗವಾಗ ಒಂದಷ್ಟು ಜಟಾಪಟಿಗಳಾಗ್ತಾ ಇರುತ್ತೆ. ಸೊ ಯಾಕೆ ಅದು ಅಂತ ಹೇಳ್ಬಿಟ್ಟು ರಾಹುಲ್ ಡಿಟೋ ಆಗಿರ್ಬೋದು, ನೀವಾಗಿರ್ಬೋದು, ಆಲೋಕೆ ಅವ್ರ ನಡುವೆ ಆಗಿರ್ಬೋದು, ಈಗ ಚಂದನ್ ಶೆಟ್ಟಿ ಅವರು, ಯಾಕೆ ಈ ಥರ ಒಂದು ಫೈಟ್ ಅಂತ? ಮೇಡಮ್, ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ, ದಯವಿಟ್ಟು ಇದು ನೋಟ್ ಮಾಡ್ಕೊಳ್ಳಿ. ನನ್ನ ಸಾಂಗ್ ರ್ಯಾಪ್ ಅಲ್ಲ, ಅದು ಚಂದನ್ ಶೆಟ್ಟಿ ಅವ್ರದ್ದು ರ್ಯಾಪ್ ಅಲ್ಲ ಸಾಂಗ್. ಇದು ಕನ್ಫ್ಯೂಸ್ ಆಗ್ತಾ ಜನ, ಮಾಮೂಲಿ ಜಸ್ಟ್ ಸಾಂಗ್ ಅಷ್ಟೇ, ಇದು ರ್ಯಾಪೇ ಅಂತ ಏನಿಲ್ಲ. ರ್ಯಾಪ್ ಅಂತ ಬಂದಾಗ ಒಂದೇ ಥರನೇ ಬರುತ್ತೆ, ಇದು ರ್ಯಾಪ್ ಅಲ್ಲ. ನಾರ್ಮಲ್ ನಮ್ದಾಗಲಿ ಚಂದನ್ ಶೆಟ್ಟಿ ಒಂದು ಸಾಂಗು, ಅದು ಸೆಂಟರ್ ಸ್ವಲ್ಪ ರ್ಯಾಪ್ ಬೀಟ್ಸ್ ಬರುತ್ತೆ. ಅದು ಬಿಟ್ಟು ನಮ್ಮ ಮಧ್ಯೆ ಬೇರೆಯವ್ರ ಮಧ್ಯೆ ಎಲ್ಲೂ ಜಗಳ ಆಗಿಲ್ಲ ಮೇಡಮ್. ಅದು ರ್ಯಾಪ್ ಅಂದರೆ ಒಂದೇ ಥರ ಬರುತ್ತೆ, ಅದಕ್ಕೂ ಇದಕ್ಕೆ ಸಂಬಂಧ ಏನಿಲ್ಲ. ನಾನೇನಿಲ್ಲ ಮಾಡ್ಕೊಳ್ಳೋ ಬರ್ತಾ ಇರುತ್ತೆ, ಅದನ್ನು ಫೇಸ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಮೇಡಮ್, ಇನ್ನೇನು ಇಲ್ಲ. ಏನಿಲ್ಲ ಮೇಡಮ್, ಏನಿಲ್ಲ. ಸುಮಾರು ಜನ ಸಾಂಗ್ಸ್ಗಳು ಮಾಡ್ತಾರೆ, ನಾನೇ ಆಗಲಿ ಇನ್ನೊಬ್ಬರಾಗಲಿ ಕದ್ದು ನಾವು ಜೀವನ ಮಾಡೋದು ಬೇಡ ಸರ್. ಓನಾಗಿ ಟ್ಯಾಲೆಂಟ್ ದೇವ್ರು ಕೊಟ್ಟಿದ್ದಾನೆ, ಆ ದೇವ್ರು ಕೊಟ್ಟಿರೋ ಟ್ಯಾಲೆಂಟ್ ಚೆನ್ನಾಗಿ ಉಪಯೋಗಿಸ್ಕೊಂಡು ನಾವು ಮುಂದೆ ಹೋಗೋಕೆ ಇಷ್ಟಪಡ್ತೀನಿ ಮೇಡಮ್, ಅಷ್ಟೇ. ನೋಡಿದ್ರಲ್ಲ, ಇದಿಷ್ಟು ರ್ಯಾಪರ್ ಯುವರಾಜ್ ವೈ ಬುಲ್ ಅವರ ಮಾತು. ಏನಂತಂದರೆ, ನಾನು ಫ್ಲಾಪ್ ಸ್ಟಾರ್ ಟ್ಯೂನ್ ತೊಗೊಂಡು ಮಾಡೋ ಅವಶ್ಯಕತೆ ನನಗಿಲ್ಲ ಅಂತ ಚಂದನ್ ಶೆಟ್ಟಿ ಅವರು ಹೇಳಿದ್ದಾರೆ. ಆದರೆ ನೀವು ಕೂಡ ಒಮ್ಮೆ ಫ್ಲಾಪ್ ಸ್ಟಾರ್ ಆಗಿದ್ರಿ, ನಾನು ಕೂಡ ಒಮ್ಮೆ ರಾಕ್ ಸ್ಟಾರ್ ಆಗಿ ತೋರಿಸ್ತೀನಿ ಅನ್ನೋ ಒಂದು ಮಾತನ್ನು ಅವರು ಹೇಳೋ ಮೂಲಕ ನಾನು ಕೇಸ್ ಹಾಕ್ತೀನಿ ಇದ್ರ ಬಗ್ಗೆ ಅಂತ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.